ಎರಡನೇ ಮದುವೆಗೆ ಒಂದು ಗುಡ್ ನ್ಯೂಸ್ ತಂದುಕೊಟ್ಟ ಮೇಘನಾ ರಾಜ್. ಹೌದು ಸ್ನೇಹಿತರೆ, ಸೊ ಈ ಒಂದು ವಿಡಿಯೋದಲ್ಲಿ ಅವರ ಒಂದು ಮದುವೆ ಆಗುವ ಎಲ್ಲ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ, ಮದುವೆಗೆ ತಯಾರಿಯನ್ನ ಆಗಿದ್ದಾರೆ ಅಂತಕ್ಕಂಥ ವದಂತಿಗಳು ಹರಡ್ತಾ ಇವೆ. ಸೊ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾ ಒಂದು ವಿಡಿಯೋ ಕ್ಲಿಪ್ಗಳನ್ನು ಕೂಡ ಹಾಕಿದ್ದೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗಿದ್ರೆ ತಡ ಮಾಡೋದು, ಬನ್ನಿ ವಿಡಿಯೋನ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಸೊ ಇಲ್ಲಿ ಮೇಘನಾ ರಾಜ್ ಅವರು ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ಕೆಲವರಿಗೆ ಒಳ್ಳೆಯ ಸುದ್ದಿ ಅಂತಕ್ಕಂತ ಹೇಳ್ಬೋದು, ಹಾಗೆ ಕೆಲವೊಂದಷ್ಟು ಜನರಿಗೆ ಅಂದರೆ ಚಿರಂಜೀವಿ ಸರ್ಜಾ ಅವರ ಫ್ಯಾನ್ಗಳಿಗೆ ಇದು ಒಂದು ಕೆಟ್ಟ ಸುದ್ದಿ ಸೊ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಹೌದು, ಯಾಕಂತಂದರೆ ಒಂದು ಇಲ್ಲಿ ಮೇಘನಾ ರಾಜ್ ಅವರು ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ತಾವು ಇನ್ನೊಂದು ಮದುವೆ ಆಗೋದಕ್ಕೆ ತಯಾರಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಸೊ ಹೇಳಿದ್ದಾರೆ. ಸೊ ಹೌದು, ರಾಯನ್ ಅವರಿಗೆ ಅಂದರೆ ಚಿರಂಜೀವಿ ಸರ್ಜಾ ಅವರ ಮಗನಿಗೆ ಒಬ್ಬ ಫಾದರ್ ಬೇಕೇ ಬೇಕು, ನನ್ನೊಬ್ಬಳಿಂದ ಎಲ್ಲವನ್ನು ನಿಭಾಯಿಸೋಕೆ ಆಗ್ತಿಲ್ಲ. ಸೊ ನನಗೆ ತುಂಬಾ ಟಯರ್ಡ್ ಆಗ್ತಿದೆ. ಮೊದಲನೇದಾಗಿ ನಾನು ಅನ್ಕೊಂಡಿದ್ದೆ ಸೊ ನಾನು ಒಬ್ಬಳೇ ಎಲ್ಲವನ್ನ ನಿಭಾಯಿಸ್ಬೋದು ಒಂಟಿಯಾಗಿ ಅಂತಕ್ಕಂಥ ಮಾತನ್ನ. ಸೊ ಈಗ ನನ್ನ ಒಬ್ಬಳಿಗೆ ನಿಭಾಯಿಸೋಕ್ಕೆ ಆಗ್ತಿಲ್ಲ. ಸೊ ಕೆಲವೊಂದಿಷ್ಟು ಸಲ ತುಂಬಾನೇ ಬೇಜಾರಾಗ್ತಾ ಇದೆ. ನನಗೆ ಈಗೀಗ ಅನಿಸ್ತಾ ಇದೆ, ನಾನು ರಾಯನ್ನ ಸಿಂಗಲ್ ಪೇರೆಂಟ್ ಇರೋದ್ರಿಂದ ನನಗೆ ಯಾಕೆ ಒಂಟಿತನ ಕಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಆ ಮೇಘನಾ ರಾಜ್ ಅವರು ಹೇಳಿದ್ದಾರೆ. ಸೊ ನಾನು ಇನ್ನೊಬ್ಬರನ್ನ ಮದುವೆ ಆಗ್ತೀರಾ ಅಂತಕ್ಕಂಥ ಮಾತನ್ನ ಇಲ್ಲಿ ಕೆಲವೊಂದಿಷ್ಟು ಜನ ಅಂದರೆ ಮಾಧ್ಯಮದ ಒಂದಿಗೆ ಕೆಲವೊಂದಿಷ್ಟು ಜನ ಬ್ರಾಡ್ಕಾಸ್ಟ್ ನಲ್ಲಿ ಕೇಳಿದಾಗ ಸೊ ಅವರು ಕೊಟ್ಟಿರೋ ಉತ್ತರ ಏನಪ್ಪಾ ಅಂತಂದ್ರೆ, ಖಂಡಿತವಾಗಿಯೂ ಸೊ ಅದರಲ್ಲಿ ತಪ್ಪೇನಿಲ್ಲ, ನಾನು ಇನ್ನೊಬ್ಬರ ಪ್ರೀತಿಯನ್ನು ಹುಡುಕೋದ್ರಲ್ಲಿ ತಪ್ಪೇನಿಲ್ಲ. ಸೊ ಯಾಕಂತಂದ್ರೆ ಈಗ ಚಿರಂಜೀವಿ ಸರ್ಜಾ ಅವರ ನೆನಪಲ್ಲಿ ನಾನು ಇದ್ದೇನೆ. ಸೊ ಅವರು ಇನ್ನು ಮತ್ತೆ ಬರೋದಿಲ್ಲ. ಸೊ ಅವ್ರಿಗೋಸ್ಕರ ಸೊ ನಾನು ಅಂದ್ರೆ ನನ್ನ ಮಗನಿಗೋಸ್ಕರ ಆದ್ರೂ ನನಗೆ ಒಂದು ಪೇರೆಂಟ್ ಬೇಕೇ ಬೇಕು. ಸೊ ಅವನು ಸಿಂಗಲ್ ಪೇರೆಂಟ್ ಆಗಿರಬಾರ್ದು. ಸೊ ಅವನಿಗೋಸ್ಕರನಾದ್ರೂ ಒಬ್ಬ ಫಾದರ್ ಬೇಕೇ ಬೇಕು ಅಂತಕ್ಕಂಥ ಮಾತನ್ನ ಸೊ ಇಲ್ಲಿ ಒಂದು ನನಗೆ ಸಿಂಗಲ್ ಆಗಿರೋದು ಒಂದು ಗಿಲ್ಟ್ ಫೀಲ್ ಕಾಡ್ತಾ ಇದೆ. ಸೊ ನನಗೆ ಹೊರಗೋದ್ಮೇಲೆ ಯಾರಾದ್ರೂ ಬಂದ್ರ ಸೊ ಯಾರಾದ್ರೂ ಕೇಳೋಕೆ ಯಾರು ಇಲ್ಲ, ಹೊರಗೋಗೋಣ ಬಾ, ಸೊ ಊಟ ಮಾಡೋಣ ಬಾ ಅಂತ ಕರೆಯಕ್ಕೆ ಕೂಡ ಯಾರು ಇಲ್ಲ. ಸೊ ನನಗೆ ಒಬ್ಬಳೇ ಇದ್ದು ಬೇಜಾರಾಗಿದೆ. ಸೊ ಒಬ್ಬಂಟಿತನ ನನಗೆ ತುಂಬಾ ಕಾಡ್ತಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸೊ ಆ ಒಂದು ಮೇಘನಾ ರಾಜ್ ಅವರು ಹೇಳಿದ್ದಾರೆ. ಸೊ ಇತ್ತೀಚೆಗೆ ಕೆಲವೊಂದಿಷ್ಟು ನ್ಯೂಸ್ಗಳು ಹರಿದಾಡ್ತಾ ಇದ್ವು. ಸೊ ಏನಪ್ಪಾ ಅಂತ ಅಂದ್ರೆ, ಸೊ ರಾಘವೇಂದ್ರ ರಾಜ್ಕುಮಾರ್ ಅಂದ್ರೆ ಸ್ಪಂದನಾ ಅವರು ಕೂಡ ಕೆಲವೊಂದಿಷ್ಟು ದಿನಗಳ ಹಿಂದೆ ತೀರಿಕೊಂಡಿದ್ರು. ಸೊ ಅದು ಒಂದು ಎಲ್ಲರ ಮನಸ್ಸಲ್ಲಿ ಅಚ್ಚಾಗಿ ಉಳಿದಿದೆ. ಸೊ ತುಂಬಾನೇ ಇಷ್ಟಪಡ್ತಾ ಇದ್ರು ರಾಘವೇಂದ್ರ ರಾಜ್ಕುಮಾರ್ ಅವರು. ಸೊ ಆ ಒಂದು ಸ್ಪಂದನಾ ಅಂದ್ರೆ ಅವರ ಹೆಂಡತಿಯನ್ನ ಸೊ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದ ಹೆಂಡತಿ ಬಿಟ್ಟೋದ್ಮೇಲೆ ತುಂಬಾನೇ ಪ್ರೀತಿಯಿಂದ ಕೂಡ ಮದುವೆ ಆಗಿದ್ರು. ಸೊ ತುಂಬಾನೇ ದುಃಖವನ್ನ ಪಡ್ತಿದ್ರು. ಸೊ ಈಗಲೂ ಕೂಡ ಅವರ ಮನಸ್ಸಲ್ಲಿ ದುಃಖ ಹಾಗೆ ಇದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಇವರಿಬ್ಬರ ಮದುವೆ ಬಗ್ಗೆ ಕೆಲವೊಂದಿಷ್ಟು ವದಂತಿಗಳು ಹರಡ್ತಾ ಇವೆ. ಸೊ ಹಾಗೆ ಏನಪ್ಪಾ ಅಂತ ಅಂದ್ರೆ, ವಿಜಯ ರಾಘವೇಂದ್ರ ಅವರು ಸೊ ಈ ಒಂದು ಮೇಘನಾ ರಾಜ್ ಅವರೊಂದಿಗೆ ಮದುವೆ ಆಗ್ತಾ ಇದ್ದಾರೆ ಅಂತಕ್ಕಂಥ ವದಂತಿಗಳು ಹರಡ್ತಾ ಇವೆ. ಸೊ ಮೇಘನಾ ರಾಜ್ ಅವರಿಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ, ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಅವರಿಗೂ ಕೂಡ ವಿಜಯ ರಾಘವೇಂದ್ರ ಅವರು ಕೂಡ ಸಂಪೂರ್ಣವಾದ ಒಪ್ಪಿಗೆ ಇದೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇವೆ. ಸೊ ಇದು ಸುಳ್ಳು ಸುದ್ದಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಅಂದ್ರೆ ವಿಜಯ ರಾಘವೇಂದ್ರ ಅವರಿಗೆ ಕೂಡ ತುಂಬಾನೇ ಒಂದು ಒಳ್ಳೆಯ ಮನಸ್ಥಿತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಅವರು ತುಂಬಾನೇ ಒಂದು ಒಳ್ಳೆಯ ಮನಸ್ಥಿತಿ ಉಳ್ಳಂಥವರು. ಸೊ ಅವರು ಸ್ಪಂದನಾ ಅವರನ್ನು ಬಿಟ್ಟು ಸೊ ಅವಳ ಜಾಗದಲ್ಲಿ ನಾನು ಯಾರನ್ನು ಕೂಡ ಒಂದು ಅವಳ ಜಾಗದಲ್ಲಿ ತರೋಕೆ ಒಂದು ಯೋಚನೆ ಕೂಡ ಆಗಲಿ, ಅವಳ ಜಾಗಕ್ಕೆ ಯಾರು ಸೂಟೇ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಅವರು ಸ್ಪಷ್ಟವಾಗಿ ತುಂಬಾನೇ ಒಂದು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಸೊ ಅವಳಂದ್ರೆ ನನಗೆ ತುಂಬಾನೇ ಪಂಚಪ್ರಾಣ. ಸೊ ಅವಳು ನನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ಸೊ ಅವಳಿಗೋಸ್ಕರ ನಾನು ಯಾವಾಗಲೂ ವೇಟ್ ಮಾಡ್ತಾ ಇರ್ತೀನಿ. ಸೊ ನನ್ನ ಜಾಗದಲ್ಲೇ ಇದ್ದಾಳೆ, ನನ್ನೊಂದಿಗೆ ಇದ್ದಾಳೆ. ಸೊ ನನ್ನನ್ನು ಬಿಟ್ಟು ಅವಳು ಎಲ್ಲಿ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಸೊ ಅವರು ಒಂದು ಮಾಧ್ಯಮದ ಮುಂದಾಗ್ಲಿ, ಸೊ ಹಲವಾರು ಕಾರ್ಯಕ್ರಮಗಳಾಗ್ಲಿ, ಸೊ ಅವಳು ನನ್ನನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ, ನನ್ನ ಜೊತೆನೇ ಇದ್ದಾಳೆ, ನನ್ನ ಮಗನ ಮೂಲಕ ನನ್ನ ಜೊತೆನೇ ಇದ್ದಾಳೆ. ಸೊ ಆದಷ್ಟು ಬೇಗ ಅವಳು ನನ್ನ ಜೊತೆನೇ ಇರ್ತಾಳೆ. ಸೊ ಯಾವಾಗಲೂ ಕೂಡ ನಾವಿಬ್ರು ಜೊತೆನೇ ಇರ್ತೀವಿ. ಸೊ ಬಟ್ ದೇವರು ಕ್ರೂರಿ ನನ್ನಿಂದ ಅವಳನ್ನ ಸ್ವಲ್ಪ ದೂರ ಅಗಲಿಸಿ ಬಿಟ್ಟ ಅಂತಕ್ಕಂಥ ಮಾತನ್ನ ಸೊ ಇಲ್ಲಿ ಒಂದು ಅವರು ರಾಜ್ಕುಮಾರ್ ವಿಜಯ್ ಅವರು ಸೊ ಸ್ವಚ್ಛವಾಗಿ ಹೇಳಿಬಿಟ್ಟಿದ್ದಾರೆ. ಸೊ ನನಗೆ ಅವಳಂದ್ರೆ ತುಂಬಾನೇ ಇಷ್ಟ, ಅವಳ ಜಾಗದಲ್ಲಿ ಯಾರನ್ನು ನಾನು ರೀಪ್ಲೇಸ್ಮೆಂಟ್ ಮಾಡೋಕೆ ಆಗೋದಿಲ್ಲ. ಸೊ ಸುಳ್ಳು ಸುದ್ದಿಗಳನ್ನು ಹರಡಿಸಬೇಡಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನು ಅನಿಸ್ತಪ್ಪ ಅಂತಂದ್ರೆ, ಇವರು ಒಂದು ಇಷ್ಟೊಂದು ಲಾಯಲಿಟಿಯಾಗಿ ಒಂದು ಅವರನ್ನು ಪ್ರೀತಿ ಮಾಡ್ತಾ ಇದ್ರು. ಸೊ ದೇವರು ಎಷ್ಟು ಕ್ರೂರಿ ಅಲ್ವಾ, ಯಾರು ತುಂಬಾನೇ ಇಷ್ಟಪಟ್ಟು ಪ್ರೀತಿಸ್ತಾ ಇರ್ತಾರೋ ಸೊ ಅವರನ್ನ ಬೇಗ ದೂರ ಮಾಡಿಬಿಡ್ತಾನೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ನಾವು ನೋಡ್ಬೋದು ಇಲ್ಲಿ ಅವರು ಆಗಿರ್ಬೋದು, ಹಾಗೆ ನಮ್ಮ ಒಂದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು. ಸೊ ಇಬ್ರು ತುಂಬಾನೇ ಇಷ್ಟಪಡ್ತಿರ್ತಾರೆ. ಸೊ ಆ ಒಂದು ಜೋಡಿಯಲ್ಲಿ ಅವರನ್ನ ಕರೆದುಕೊಂಡು ಬಿಡ್ತಾನೆ. ಸೊ ಕೆಲವೊಂದಿಷ್ಟು ಈಗ ನಟ ನಟಿಯರು ನೋಡ್ಬೋದು, ಮದುವೆ ಆದ 2-3 ತಿಂಗಳಿಗೆ ಡಿವೋರ್ಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಂತವ್ರಿಗೆ ಏನೂ ಆಗೋದಿಲ್ಲ. ಸೊ ಅವರು ಚೆನ್ನಾಗೇ ಇರ್ತಾರೆ. ಸೊ
ಯಾವ ಒಂದು ಜೋಡಿ ತುಂಬಾ ಚೆನ್ನಾಗಿರುತ್ತೋ, ತುಂಬಾ ಅನನ್ಯವಾಗಿ ಪ್ರೀತಿಯಿಂದ ಇರುತ್ತೋ ಆ ಒಂದು ಜೋಡಿಗೆ ಏನಾದರೂ ಆಗೋದು. ಸೊ ದೇವರು ಆ ಒಂದು ಜೋಡಿಗೆ ಮೋಸ ಮಾಡಿಬಿಡ್ತಾನೆ. ಸೊ ಹೌದು ಸ್ನೇಹಿತರೆ, ಸೊ ಈ ರೀತಿಯಾದ ಒಂದು ಘಟನೆಗಳು ತುಂಬಾನೇ ನಡೀತಾ ಇವೆ. ಸೊ ಇಲ್ಲಿ ವಿಜಯ ರಾಘವೇಂದ್ರ ಅವ್ರದ್ದು ತುಂಬಾನೇ ಒಂದು ಒಳ್ಳೆಯ ಮನಸ್ಸು. ಸೊ ಅವರು ಹೇಳಿರೋ ಮಾತುಗಳು, ಆಡ್ತಿರೋ ಮಾತುಗಳಿಂದನೇ ಗೊತ್ತಾಗುತ್ತೆ. ಸೊ ಅವರ ಪತ್ನಿ ಸ್ಪಂದನಾ ಮೇಲೆ ಅವರು ಯಾವ ರೀತಿಯಾದ ಒಂದು ಕನಸನ್ನ ಹೊತ್ತಿದ್ರು, ಯಾವ ರೀತಿಯಾದ ಫೀಲಿಂಗ್ಸ್ ಅವರಿಗೆ ಇವರ ಮೇಲೆ ಇತ್ತು ಅಂತಕ್ಕಂಥದ್ದು ನಮಗೆ ಅವರು ಮಾತನಾಡುವ ಮಾತಲ್ಲಿ, ಹಾಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಇದ್ದಾಗ ಕೂಡ ಒಂದು ಭೇಟಿಯನ್ನ ಕೊಟ್ಟಿದ್ರು. ಹೆಂಡತಿ ಅಂದ್ರೆ ತಲೆ ಮೇಲೆ ಹೊತ್ತು ಮೆರೆಸ್ಕೊಳ್ಬೇಕು ಅವಳನ್ನ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ರು. ಅವಳು ಬಂದ ಮೇಲೆ ನಾನು ತುಂಬಾನೇ ಚೇಂಜ್ ಆಗಿದ್ದೀನಿ, ನನಗೆ ತುಂಬಾನೇ ಲಕ್ಗಳು ಬಂದಿವೆ, ಸೊ ಅವಳೇ ನನ್ನ ಸರ್ವಸ್ವ ಅಂತ ಕೂಡ ಸೊ ಕೆಲವೊಂದಿಷ್ಟು ವೀಕೆಂಡ್ ವಿತ್ ರಮೇಶ್ ಆಗಿರ್ಬೋದು, ಸೊ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ರು. ಸೊ ಇಂಥ ಮನಸ್ಥಿತಿ ಉಳ್ಳ ವಿಜಯ ರಾಘವೇಂದ್ರ ಹಾಗೆ ಕೆಲವೊಂದಿಷ್ಟು ಇವರು ಯಾರಂದ್ರೆಪ್ಪ ಅಂತಂದರೆ ಈಗ ಮೇಘನಾ ರಾಜ್ ಅವರು ಕೂಡ ಇವರಿಬ್ಬರನ್ನ ಕಂಪೇರನ್ನ ಕೆಲವೊಂದಿಷ್ಟು ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಸೊ ಇಷ್ಟೊಂದು ಲಾಯಾಲಿಟಿ ಇರುವ ಒಂದು ರಾಘವೇಂದ್ರ, ಒಂದು ವಿಜಯ ರಾಘವೇಂದ್ರ ಆಗಿರ್ಬೋದು, ಸೊ ಇವರಿಗೆ ಇವರು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಈಗ ಎಲ್ಲರೂ ಯಾವ ರೀತಿಯಾಗಿ ನೋಡ್ತಾರೆಪ್ಪ ಅಂತಂದರೆ ಈ ಸಿನಿಮಾ ಸೆಲೆಬ್ರಿಟಿಗಳು ಕೂಡ ಯಾರು ತಮ್ಮ ಹೆಂಡತಿ ಆಗಿರ್ಬೋದು, ತಮ್ಮ ಗಂಡ ಆಗಿರ್ಬೋದು ಸತ್ ಮೇಲೆ ಸೊ ಯಾರು ಕೂಡ ನೆನೆಸಿಕೊಂಡು ಕೂರೋದಿಲ್ಲ. ಸೊ ಇನ್ನೊಂದು ಮದುವೆ ಆಗೋಕೆ ರೆಡಿ ಆಗಿಬಿಡ್ತಾರೆ. ಅಂಥದ್ರಲ್ಲಿ ಕೂಡ ಇವರೊಂದು ಇಷ್ಟೊಂದು ಲಾಯಲ್ ಆಗಿ ಸೊ ಇಷ್ಟೊಂದು ಪ್ರೀತಿಯನ್ನು ಮಾಡಿದ್ರು. ಹಾಗೆಯೇ ಇವರ ಪತ್ನಿ ಸ್ಪಂದನಾ ಅವರನ್ನು ಸೊ ಇವರು ಕೂಡ ತುಂಬಾ ಒಂದು ಲಾಯಲ್ ಆಗಿ ತುಂಬಾ ಒಂದು ಅವರನ್ನು ಪ್ರೀತಿ ಮಾಡಿದ್ರು. ಸೊ ಇವ್ರದ್ದು ಒಂದು ಮನಸ್ಸು ತುಂಬಾ ಒಂದು ಒಳ್ಳೆಯ ಮನಸ್ಸು. ಸೊ ಈ ರೀತಿಯಾದ ಗಂಡ ಎಲ್ರಿಗೂ ಸಿಕ್ಕರೆ ನಮ್ಮ ದೇಶನೇ ಉದ್ಧಾರ ಆಗಿಬಿಡುತ್ತೆ. ಯಾರೂ ಕೂಡ ಸೊ ಜಗಳವನ್ನ ಆಡೋದಿಲ್ಲ. ಸೊ ಗಂಡ ಹೆಂಡತಿ ಜಗಳ ಅಂತಕ್ಕಂಥದ್ದು ಬರೋದಿಲ್ಲ ಅಂತಕ್ಕಂಥದ್ದನ್ನ ಕೆಲವೊಂದಿಷ್ಟು ಮಾಧ್ಯಮ ಮಿತ್ರರು ಹೇಳ್ತಾರೆ. ಇನ್ನು ಮೇಘನಾ ರಾಜ್ ಬಗ್ಗೆ ಕೆಲವೊಂದಿಷ್ಟು ಕೆಟ್ಟ ಕಮೆಂಟ್ಗಳು ಕೂಡ ಬಂದಿವೆ, ಕೆಲವೊಂದಿಷ್ಟು ಒಳ್ಳೆಯ ಕಮೆಂಟ್ಗಳು ಕೂಡ ಬಂದಿವೆ. ಯಾಕಪ್ಪ ಅಂತಂದರೆ ಒಂದು ಈ ಚಿರಂಜೀವಿ ಸರ್ಜಾ ಅವರ ಫ್ಯಾನ್ಸ್ಗಳು ಯಾವ ರೀತಿ ಕಮೆಂಟ್ ಮಾಡಿದ್ದಾರೆಪ್ಪ ಅಂತಂದರೆ ಸೊ ಏನಾಯಿತು ಅತ್ತಿಗೆ ಈ ರೀತಿ ಮಾಡೋದು ತಪ್ಪು. ಯಾಕಂತಂದರೆ ಚಿರಂಜೀವಿ ಸರ್ಜಾ ನಮ್ಮನ್ನು ಎಲ್ಲೂ ಬಿಟ್ಟು ಹೋಗಿಲ್ಲ. ಸೊ ಅವರು ಕೂಡ ಇಲ್ಲೇ ಇದ್ದಾರೆ, ನಮ್ಮ ಒಳಗೇನೆ ಇದ್ದಾರೆ. ಸೊ ನೀವು ಖಂಡಿತವಾಗಿಯೂ ಎರಡನೇ ಮದುವೆ ಆಗೋದು ತಪ್ಪಾಗುತ್ತೆ. ಸೊ ರಾಯನ್ ಅವರಿಗೆ ಫಾದರ್ ಬೇಕು ನಿಜ, ಆದರೆ ನೀವು ಮಾಡೋದು ತಪ್ಪಾಗುತ್ತೆ. ಅವರ ಚಿಕ್ಕಪ್ಪ ಆಗಿ ಸೊ ಧ್ರುವ ಸರ್ಜಾ ಅವರು ಇದ್ದಾರೆ. ಸೊ ನಿಮಗೆ ಒಂದು ಒಳ್ಳೆಯ ಒಂದು ಧ್ರುವ ಸರ್ಜಾ ಅವರು ಇದ್ದಾರೆ, ಸೊ ಅವರ ಚಿಕ್ಕಪ್ಪ ಆಗಿ. ಸೊ ಅವರು ಒಂದು ಒಳ್ಳೆಯ ರೀತಿಯಾಗಿ ನಿಮಗೆ ಅಣ್ಣ ಸಹೋದರಿ ರೀತಿ ನೀವಿಬ್ಬರು ಇದ್ದೀರಾ. ಸೊ ಯಾಕೆ ನೀವು ಒಬ್ಬಟ್ಟಿ ಅಂತ ಅನ್ಕೊಳ್ತೀರಾ? ಧ್ರುವ ಸರ್ಜಾ ಅವರು ನಿಮ್ಮ ಸಹೋದರ ಥರ ಇದ್ದಾರೆ. ಸೊ ಇಬ್ಬರು ಒಂದು ಸಹೋದರಿ ಥರ ಫೀಲಿಂಗ್ ಇದೆ. ಸೊ ಇಬ್ಬರು ಕೂಡ ಚೆನ್ನಾಗಿ ಇರ್ರಿ. ಸೊ ಆ ರೀತಿಯಾಗಿ ಇರ್ರಿ. ಸೊ ನೀವು ಇನ್ನೊಂದು ಮದುವೆ ಆಗೋದು ಖಂಡಿತವಾಗಿಯೂ ತಪ್ಪಾಗುತ್ತೆ. ಸೊ ಚಿರಂಜೀವಿ ಸರ್ಜಾ ಅವರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಸೊ ರಾಘವೇಂದ್ರ ರಾಜ್ಕುಮಾರ್ ಅವರ ಅಂದರೆ ವಿಜಯ ರಾಘವೇಂದ್ರ ಅವರ ಒಂದು ಒಳ್ಳೆಯತನ ನೋಡಿ ಸೊ ಈ ರೀತಿಯಾಗಿ ಕಮೆಂಟನ್ನು ಮಾಡಿದ್ದಾರೆ. ಸೊ ಇಬ್ಬರ ಮದುವೆ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನು ಸೊ ಇಲ್ಲಿ ನಾವು ಹೇಳ್ಬೋದು. ಸೊ ಹೌದು ಸ್ನೇಹಿತರೆ, ಏನಾಗುತ್ತೆ ಅಪ್ಪ ಅಂತಂದರೆ ಇಬ್ಬರು ಮದುವೆ ಆಗ್ತಿದ್ದಾರೆ ಅಂತ ಸುಳ್ಳು ವದಂತಿಗಳು ಹರಡ್ತಾ ಇವೆ. ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ವಿಜಯ ರಾಘವೇಂದ್ರ ಅವರು ಸ್ವತಃ ಖುದ್ದಾಗಿ ತಾವೇ ತಿಳಿಸಿದ್ರು. ನನ್ನ ಅವಳ ಸ್ಪಂದನಾ ಅವಳ ಪೇಸ್ನಲ್ಲಿ ನಾನು ಯಾರನ್ನ ಸೊ ಒಂದು ರೀಪ್ಲೇಸ್ಮೆಂಟನ್ನು ಮಾಡೋಕ್ಕೆ ಆಗೋದಿಲ್ಲ. ಅವಳು ಒಂದು ನನಗೆ ಸಿಕ್ಕಿರೋ ಡೈಮಂಡ್, ಆ ಡೈಮಂಡ್ನ ಎದುರು ಯಾವುದೇ ನಾನು ಚಿನ್ನಕ್ಕಾಗಲಿ ಸೊ ಯಾವುದೇ ಒಂದು ಸಿಲ್ವರ್ಗಾಗಲಿ ಆಸೆಯನ್ನು ಪಡೋಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಒಂದು ಆಕ್ಚುಲಿ ಆಗಿ ಸೊ ವಿಜಯ ರಾಘವೇಂದ್ರ ಅವರು ಸ್ಪಷ್ಟನೆಯನ್ನ ಮಾಧ್ಯಮದ ಮುಂದೆ ಹೇಳಿದ್ರು. ಸೊ ಇದಾದ್ಮೇಲೆ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಒಳ್ಳೆಯ ಒಂದು ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗಿತ್ತು. ಸೊ ಎಲ್ಲದಕ್ಕೂ ಒಂದು ಉತ್ತರವನ್ನು ವಿಜಯ ರಾಘವೇಂದ್ರ ಅವರು ಕೊಟ್ಟಿದ್ರು. ಸೊ ನಿಮ್ಗೆ ಏನು ಅನಿಸುತ್ತೆ? ವಿಜಯ ರಾಘವೇಂದ್ರ ಅವರು ಮಾಡಿದ್ದು ಸರಿನಾ ಅಥವಾ ಇವರು ಯಾರಪ್ಪ ಅಂತಂದ್ರೆ ಮೇಘನಾ ರಾಜ್ ಅವರು ಇನ್ನೊಂದು ಮದುವೆ ಆಗಿದ್ದು ಸರಿನಾ, ಆಗ್ಬೇಕಾ ಅಥವಾ ಅವರು ಬೇಡವಾ? ಸೊ ರಾಯನ್ಗೆ ಫಾದರ್ ಬೇಕಾ ಅಥವಾ ಬೇಡವಾ? ಸೊ ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡೋದ್ರನ್ನ ಖಂಡಿತವಾಗಿಯೂ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಒತ್ತಬೇಡಿ ಒಂದ್ಸಲ.